ಕಾಯ್ತಾರೆ. ಎಲ್ಲ ನನ್ನ ಸದಸ್ಯರು ಸಭೆಗೆ ಬಂದಿರತಕ್ಕಂಥ ಎಲ್ಲ ಗೌರವಿತ ದಲಿತ ಮುಖಂಡರ ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಇವತ್ತೆಲ್ಲರೂ ಕೂಡ ಬಹಳಷ್ಟು ಈ ಸುದೀರ್ಘವಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ. 26ಕ್ಕೆ ಮಾಡಿ ಅಂತ ಕೆಲವರು ಹೇಳ್ತಾರೆ. ಸ್ವಲ್ಪ ಮುಂದಾಕಿ ಮುಖ್ಯಮಂತ್ರಿಯವ್ರನ್ನ, ಉಪಮುಖ್ಯಮಂತ್ರಿಯವ್ರನ್ನ, ಸಮಾಜ ಕಲ್ಯಾಣ ಮಂತ್ರಿಯನ್ನು ಕರೆಸಿಬಿಟ್ಟು ಭಾಳ ಅದ್ದೂರಿಯಾಗಿ ಮಾಡೋಣ ಅಂಥೇಳಿ ಕೆಲವು ಸಜೆಷನ್ ಕೊಡ್ತಾರೆ. ನಿಜ, ಅಭಿಪ್ರಾಯಗಳು ಒಬ್ಬೊಬ್ಬರ ಹತ್ರ ಒಂದೊಂದು ಅಭಿಪ್ರಾಯಗಳು ಬರ್ತವೆ. ಶಾಸಕರು ಏನು ಹೇಳಿದ್ದಾರೆ ಅಂದರೆ, ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅವರೆಲ್ಲರ ಅಭಿಪ್ರಾಯನ ಕಲೆಕ್ಟ್ ಮಾಡಿ, ಮುಂದೆ ನಾವು ಯಾವ ರೀತಿ ಅವ್ರು ಕಲೆಕ್ಟ್ ಮಾಡಿ ಅವರ ಸಲಹೆಗಳನ್ನು ತೆಗೆದುಕೊಂಡು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಹೇಳಿದ ಮೇರೆಗೆ ಈ ಸಭೆಯನ್ನು ಕರೆದಿದ್ದಾರೆ. ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅಲ್ಲ, ಈ ದೇಶದ ಸಂವಿಧಾನ ಬರೆದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲ ಸಭೆಗಳು ಕೂಡ, ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಸಂವಿಧಾನ ಎಲ್ಲರಿಗೂ ಇಡೀ ಭಾರತ ದೇಶದಲ್ಲಿ ಹೇಳಿದ್ದು ಒಂದೇ ಸಂವಿಧಾನ. ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಜಾತಿಯ ವಿವಿಧ ಕೋಮುಗಳ ಎಲ್ಲರೂ ಕೂಡ ನಾವು ಜೀವನ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಹೇಳಿದ್ರು, ಈಗ ಮುಚ್ಚಿಟ್ಟಿದ್ದಾರೆ ಅಂತ ಕೆಲಸ ನಡೀತಾ ಇದೆ, ಮುಚ್ಚಲೇಬೇಕು, ಅನಿವಾರ್ಯ. ಕಾರಣ ಬಂದರೆ ಧೂಳು ಬೀಳುತ್ತೆ ಅದ್ರ ಮೇಲೆ, ಮತ್ತೆ ಬಸ್ಸು ಓಡಾಡ್ತಿದೆ, ಮೈನ್ ರೋಡು. ಯಾರಾದ್ರೂ ಅಥವಾ ಸಮಾಜ ಕಲ್ಯಾಣ ಸಚಿವರನ್ನ ಯಾರಾದ್ರೂ ಶಾಸಕರು ಭದ್ರಾವತಿ ಕರೆಸಿ ದೊಡ್ಡ ಮಟ್ಟದಲ್ಲಿ ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಎಲ್ಲರ ಅಭಿಪ್ರಾಯನ ಬರ್ಕೊಂಡಿದ್ವಿ. ಹಾಗಾಗಿ ತಾವು ಮಾತಾಡೋಕೆ ಶಾಸಕರ ಒಂದು ಸಮಯವನ್ನು ತಗೊಂಡು ಮಾತಾಡ್ತೀರಾ ಅಂತ ಹೇಳಿ ಒಂದು ವಿನಂತಿ. ಸಮಾರಂಭ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎರಡು ಅವರೇ, ಅಧ್ಯಕ್ಷರು ಉಪಾಧ್ಯಕ್ಷರು ಎರಡು ಅವರೇ, ನಮ್ಮ ನಾಯಕರೇ, ನಮ್ಮ ಎಲ್ಲ ನಗರಸಭಾ ಗೌರವಿತ ಸದಸ್ಯರೇ ಮತ್ತು ಈ ಸಭೆಗೆ ಆಗಸೋಂಥ ಎಲ್ಲ ನನ್ನ ಆತ್ಮೀಯ ಸಂಘಟನೆಯ ಎಲ್ಲ ಆತ್ಮೀಯ ಸ್ನೇಹಿತರೆ, ಈ ಸಭೆಯನ್ನು ನಾನು ಒಂದು ವಾರ ಇವತ್ತಲ್ಲ, ಒಂದು ವಾರ ಮುಂಚೆಯಿಂದ ಹೇಳಿದೆ. ಒಂದು ವಾರ ಮುಂಚೆ ಕರೀರಿ, ಸಮಯದ ಅಭಾವದ 22ನೇ ತಾರೀಕು ಆಗೋದಿಲ್ಲ ಅಂಥೇಳಿ ನಾನು ಸುಮಾರು ಒಂದು ವಾರ ಮುಂಚೆನೇ ಹೇಳಿದ್ದೆ. ಸಭೆಯನ್ನು ತಡವಾಗಿ ಕರೆದಿದ್ದಾರೆ. ಇಂಥ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ತಗೋಬೇಕು, ಏನು ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ. ಕೆಲವು ಸಂಘಟನೆಗಳು ಸಾಕಷ್ಟು ಅಭಿಪ್ರಾಯ ಕೊಟ್ಟಿದ್ದಾರೆ. ನಮ್ಮ ಆಸೆನೂ ಇಷ್ಟೇ, ಮುಖ್ಯಮಂತ್ರಿಗಳು ಬರಬೇಕು, ಖಂಡಿತವಾಗೂ ಅವ್ರು ಬಂದರೆ ನಾವು ಅದಕ್ಕೊಂದು ಕಳನೆ ಬರುತ್ತೆ, ಒಂದು ಗೌರವ ಬರುತ್ತೆ. ಮುಖಂಡರು ಪ್ರತಿಮೆನ ಯಾವ ರೀತಿ ಉದ್ಘಾಟನೆ ಮಾಡಿದ್ರೆ ಸೂಕ್ತ ಅಂತ ಹೇಳಿ ಹಲವಾರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹೌದು, ನಾವು 26ನೇ ತಾರೀಕೊಳಗೆ ಸಂಪೂರ್ಣ ಕೆಲಸ ಮುಗಿಸಿ ಅಷ್ಟರೊಳಗೆ ನಾವು ಅದನ್ನ ಉದ್ಘಾಟನೆ ಮಾಡೋಣ ಅಂತ ಹೇಳಿ ಕೆಲಸ ಮಾಡಿಸಿದ್ದು ನಗರಸಭೆಯಿಂದ. ಅದೆಲ್ಲ ಸರಿ, ಯಾಕೆಂತಂದರೆ ಸಂವಿಧಾನ ದಿನಾಚರಣೆ ದಿವಸ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡಿಸಿದ್ದಂತೂ ಸರಿನೇ ಅದು. ಆದರೆ ಅವತ್ತು ದಿವಸ ಕೆಲವರು ರಾಜ್ಯ ನಾಯಕರು ಇರ್ಬೋದು, ಸ್ಥಳೀಯ ಕಾರ್ಯಕ್ರಮಗಳು ಎಲ್ಲ ತಾಲೂಕುಗಳಲ್ಲೂ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಪೆರೇಡ್ ಇರ್ತವೆ. ಎಲ್ಲ MLAಗಳು ಮತ್ತು ಸಚಿವರು ಎಲ್ಲರೂ ಸಹ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲೇಬೇಕು, ಇಲ್ಲಾಂದರೆ ಅದು ಒಂದು ದೊಡ್ಡ ವಿಷಯ ಮಾಡ್ತಾರೆ. ಹಾಗಾಗಿ ಅವತ್ತೊಂದು ದಿನವನ್ನು ಸರಿಯಾಗಿ ಅಸ್ತವ್ಯಸ್ತ ಆಗ್ಬಿಡ್ತದೆ. ಮತ್ತು ಇಲ್ಲಿ ನಾವು ಪೌರ ಕಾರ್ಮಿಕರಿಗೆ ಮನೆಯನ್ನು ಅವತ್ತು ವಿತರಣೆಯನ್ನು ಮಾಡಬೇಕು ಅವತ್ತೇ ಅಂತ ಹೇಳಿ ಅವೊಂದು ಕಾರ್ಯಕ್ರಮವನ್ನು ನಾವು ಇದು ಮಾಡಿದ್ವಿ. ಒಟ್ಟು 3 ಕಾರ್ಯಕ್ರಮನ ಒಟ್ಟಿಗೆ ಮಾಡಬೇಕು. 3 ಕಾರ್ಯಕ್ರಮ ಇರದೆ, ಒಂದು ಪೌರ ಕಾರ್ಯಕ್ರಮ ಗೃಹ ಬಗ್ಗೆ ಕೊಡಬೇಕು, ಒಂದು ಅಂಬೇಡ್ಕರ್ ಸ್ಟ್ಯಾಚು, ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಉದ್ಘಾಟನೆ. ಈ 3 ಒಂದೇ ಕಾರ್ಯಕ್ರಮಕ್ಕೆ ರಾಜ್ಯ ನಾಯಕರನ್ನ ಯಾರಾದರೂ ಕರೆಸಿ ಮಾಡಬೇಕು ಅಂತೇಳಿ ಶಾಸಕರ ಹತ್ರ ಹೋಗಿ ಕೇಳ್ಕೊಂಡಿದ್ವಿ. ಶಾಸಕರು ಮಾತಾಡಿದರೆ ಅವ್ರಿಗೆ ಸರಿಯಾದ ಡೇಟು ಸಿಕ್ಕಿಲ್ಲ. ಅವ್ರಿಗೂ ಅಲ್ಲೇ ಹಿಂದಿನ ಸುಮಾರು ದಿವಸದಿಂದನೂ ಶಾಸಕರ ಜೊತೆ ಈ ವಿಚಾರವಾಗಿ ಸಂಪರ್ಕದಲ್ಲಿ ಇದೇ ವಿಚಾರವಾಗಿ ಯಾವ ರೀತಿ ಯಾವತ್ತು ಮಾಡ್ಬೇಕಣ ಅಂತ ನಾನು ಪ್ರತಿ ದಿವಸನೂ ಅವ್ರು ಬೆಂಗಳೂರಲ್ಲಿದ್ದಾಗ ಸಹ ನಾನು ಪ್ರತಿ ದಿವಸ ಕೇಳ್ತಾನೆ ಇದ್ದೆ. ನಾನು 2 ದಿವಸ ಕೇಳ್ಬಿಟ್ಟು ಹೇಳ್ತೀನಿ, ಬಡ್ಜೆಟ್ ಸಂದರ್ಭ, ಎಲ್ಲರೂ ಬಡ್ಜೆಟ್ ಇದರಲ್ಲಿ ಬಿಸಿ ಆಗಿದ್ದಾರೆ, ಯಾರು ನನಗೆ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಹಂಗೇನೇ ಇದ್ರೆ ಅವತ್ತೇ ಮಾಡಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆ 2 ಗಂಟೆ ಮೇಲೆ ನಾವೇ ಬಂದು ಇದು ಮಾಡೋಣ ಬೇಕಾರೆ ಅಂತಲೂ ಹೇಳಿದ್ರು. ಅದನ್ನೇ ನಾವು ಎಲ್ಲ ಸಂಬಂಧಿತ ಮಾತಾಡಿ ಒಂದು ಕನ್ಕ್ಲೂಷನ್ ಬರೋಣ, ಅವತ್ತೇ ಮಾಡಬೇಕು ಅಂತ ಹೇಳಿದ್ರೆ ಆಯ್ತಣ್ಣ ಅಂತ ಅವತ್ತೇ ಮಾಡಿ. ಇಲ್ಲಾಂದರೆ ಈಗಾಗಲೇ ನಮ್ಮ ಮೋಹನಣ್ಣವರು ಶಾಸಕರ ಜೊತೆ ಚರ್ಚೆನ ಮಾಡಿದ್ದಾರೆ. ಚರ್ಚೆನ ಮಾಡಿ ಇವಾಗ CM ಅವರು ಇದ್ದಾರೆ, ಆದರೂ ಅವ್ರ ಜೊತೆ ಮಾತಾಡತಕ್ಕಂಥ ಸಂದರ್ಭ ಆಗ್ತಿರೋ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ನಾನೇನೇ ಮಾಡಿದ್ರು 1 ತಿಂಗಳು ಕಾಲಾವಕಾಶ ಬೇಕು. 1 ತಿಂಗಳು ಕಾಲಾವಕಾಶದಲ್ಲಿ ಯಾರನ್ನು ಕರೆಸ್ತೀನಿ ಅಂತ ಹೇಳಿ ಇವಾಗ MLA ಅವರು ಹೇಳಿದ್ದಾರೆ ಅಂತ ಹೇಳಿ
ಮೊನ್ನೆ ಮೋಹನವ್ರು ಹೇಳಿದ್ರು. ಸೊ ಅದಕ್ಕೆ ಅಂತ ಹೇಳಿದ್ರೆ ಕಾಲಾವಕಾಶ ಬೇಕಾದ್ರೆ ತಗೊಳ್ಳೋಣ, ಆಯ್ತಾ. ಮತ್ತೆ ಇನ್ನೊಂದು ಒಂದೊಂದು ನಮಗ್ ಇದೆ, ಮೋಹನವ್ರು ಹೇಳಿದ್ರು, ಸುರೇಶ್ ಹೇಳಿದ್ರು, ಅಂಬೇಡ್ಕರ್ ಸ್ಟ್ಯಾಚ್ಯೂ ವಿಚಾರ ಬಂದಾಗ ಅದು ಸಿಂಗಲ್ ಆಗಿದ್ರೆ ಬಹಳ ಅದ್ಭುತವಾಗಿ ಕಾಣ್ತಾ ಇತ್ತು. ಏನು ಈ ಕಡೆ ಕಬ್ಬಣದ್ದು ಫುಲ್ ಸ್ಟೀಲು ಇದಾದಂಗೆ ಆಗ್ಬಿಟ್ಟಿದೆ. ನಾವೇನು ಹಾರ ಹಾಕೋದಕ್ಕೆ ಚೆನ್ನಾಗಿರ್ಲಿ ಇದು ಅಂತ ಹೇಳಿ ನಾವು ಮಾಡಿದ್ವಿ. ನನ್ನೆ ಅಧ್ಯಕ್ಷತೆ ಚರ್ಚೆ ಮಾಡಿದೆ, ಅಧ್ಯಕ್ಷ ಈ ತರ ಆಗ್ಬಿಟ್ಟೈತೆ ಅದು. ನಾವು ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದ್ವಿ, ಸಿಂಗಲ್ ಆಗಿರ್ತಕ್ಕಂಥ ಫೋಟೋಗಳಲ್ಲಿ ನೋಡಿದ್ವಿ, ಬಹಳ ಅದ್ಭುತ ಕಾಣ್ತೈತೆ. ಇವಾಗ ಹಾರ ಬೇಕಾದ್ರೆ ಪಾದಕ್ಕೆ ಇಡ್ಲಿ, ಮೇಲೆ ಹಾಕ್ಬೇಕು, ತೀರಂಗ ಹಾರ ಹಾಕ್ಬೇಕು ಅಂತ ಯಾವ್ದಾರ ಒಂದು ಸುಮಾರು ಲಿಫ್ಟ್ಗಳಿದ್ದಾವೆ, JCBಗಳಿದ್ದಾವೆ, ಯಾವತ್ತು ಬೇಕಾದ್ರೆ ಹಾರ ಹಾಕ್ಬೋದು. ಆ ಥರ ತಾವೆಲ್ಲ ಸಲಹೆ ಕೊಟ್ಟರೆ ಅದನ್ನ ನಾವು ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ಬೇಕಾದ್ರೆ ಮಾಡಿಸ್ತೀವಿ. ನೆನ್ನೆ ತುಂಬಾ ಚರ್ಚೆ ಮಾಡಿದ್ರು, ಚಿನ್ನಯರು ಇದ್ರು. ನಾನು ತುಂಬಾ ಅದು ಮನ್ಸಿಗೆ ಬೇಜಾರಾಗ್ಬಿಟ್ಟಿದೆ ಅಣ್ಣ. ಈ ಕಡೆಯಿಂದಲೂ ಮುಖ ಕಾಣ್ತಿಲ್ಲ, ಆ ಕಡೆಯಿಂದಲೂ ಮುಖ ಕಾಣ್ತಿಲ್ಲ, ಏನಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ. ಹಾಗಾಗಿ ತಮ್ಮ ಒಂದು ವಿಚಾರ ಹೇಳ್ತೀವಿ, ಯಾಕ ತಗ್ಸಿದ್ವಿ ಅಂತೇಳಿ ನಾಳೆ ಕೇಳಿದ್ರು ಅಟ್ಲೀಸ್ಟ್ ಇದಿರ್ಬೇಕು. ಅಕಸ್ಮಾತ್ ಪೂಜೆ ಮಾಡೋರು ಪಾದಕ್ಕೆ ಕಾರಣ ಹೇಳ್ತಾರೆ, ಪಾದದಲ್ಲೇ ಇದು ಮಾಡ್ತಾರೆ. ಒಂದ ದಿನಗಳು ಸಂವಿಧಾನ ದಿನಾಚರಣೆ, ಅಂಬೇಡ್ಕರ್ ದಿನಾಚರಣೆ ಅಂದ್ರೆ ಬೇಕಾದಷ್ಟು JCBಗಳಿದ್ದಾವೆ, ಐಟಿಗೆ ಇದಿದೆ ಅಂತಂದು ಹಾರ ಹಾಕಂತವು ಇದಾಕಂತ ಒಂದು 5 ನಿಮಿಷಕ್ಕೆ ಹೇಳಿದ್ರೆ ಅವ್ರು ತಾಂಬಾರಪ್ಪ ಒಂದು 5 ನಿಮಿಷಕ್ಕೆ ಹಾರ ಹಾಕ್ಬೇಕು ನಾವು ಅಂದ್ರೆ